ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಹೊತ್ತು ಕೂತ್ಕೊಂಬನ. ಊರಿಂದ ಬಂದೆ. ಕೂತ್ಕೊಂಡು ಸಾಕಾಗೈತೆ. ಏನು ಮಾಡೋದು ಇವಾಗ. ಹೆಂಗ ನಮ್ಮ ತನ್ವಿ ಕೆಲ್ಸಕ್ಕೆ ಹೋಗ್ತಾಳೆ. ಅದಕ್ಕೆ ಅತ್ತಗೆ ನಾನು ಏನಾನ ಒಂದು ಕೆಲಸ ಮಾಡಬೇಕು. ಸುಮ್ಮನೆ ಬೆಳಿಗ್ಗೆ ಟೈಮೆಲ್ಲನ ಹೂವು ಬಿಡ್ಸೋಕೆ ಹೋಗ್ತೀನಿ. ಗುಂಡಣ್ಣರ ಹೊಲ್ದಾಕೆಲ್ಲ ನಾವು ಹೂವು ಬಿಡ್ಸೋಕೆ ಹೋಗಿ ಗುಂಡಣ್ಣರ ಹೊಲ್ದಕ್ಕೆ ಹೋಗ್ತೀನಿ. ಇವತ್ತು ನನಗೆ ನಮ್ಮ ಅಣ್ಣ ಇದ್ದಂಗೆ ಅವನು. ನಮ್ಮ ಗುಂಡ ನನ್ನ ತಮ್ಮ ಅಲ್ಲ, ನಮ್ಮ ಅಣ್ಣ ಇದ್ದಂಗೆ. ಗಗನರ ಹೊಲ್ದಕ್ಕೆ ಹೋಗ್ತೀನಿ. ಬಸಣ್ಣ ಮಾಮಂಗೆ ಕೇಳ್ತೀನಿ ಅದೆಲ್ಲ ಏನಂಬತ್ತು ನೋಡೋಣ. ಹೋಗ್ತೀನಿ. ಹೂವು ಅದು ಬಿಡಿಸಿ ದಿನ ಕೂಲಿ ಕೊಡ್ತಾರೆ. ಹೂವು ಬಿಡ್ಸೋಕ್ಕೂ ಕಟ್ಟೋಕ್ಕೂ ಇಂಥದಕ್ಕೆಲ್ಲ ಹೋಗ್ತೀನಿ. ಇನ್ನೇನು ಮಾಡೋದು, ದುಡ್ಕೊಂಡು ತಿನ್ಬೇಕಲ್ಲ. ಹಿಂಗೆ ಮಾಡಿ ಹೋದ್ರು ಅಂತೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾನು ದುಡ್ಕೊಂಡು ತಿನ್ನಬೇಕು. ಡ್ಯಾಡಿ, ತಿನ್ನೋದಕ್ಕೆ ಏನು ತಂದಿದ್ಯಾ? ಏನಾದರೂ ಬೇಕ್ರಿ ಐಟಮ್ಸ್ ತರಬೇಕಾಯ್ತು ಡ್ಯಾಡಿ. ಬೇಕ್ರಿ ಐಟಮ್ಸ್ ತಾನೆ, ನಡಿಯಮ್ಮ ಹೋಗಂತ ತರಾನ. ತರಾನ ನಡಿ. ನಿಟ್ ಕೇಕು ಒಂದೆರಡು ಎಲ್ಲ ಆತೈತ್ರವೆಲ್ಲ ನೀನು ತಿಂಬವೆಲ್ಲ ತಾಕೊಬಿಡಮ್ಮ. ನಿನ್ಗೇನು ಬೇಕು ಎಲ್ಲ ತಿನ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ. ನನಗೆ ಒಟ್ಟಿನಲ್ಲಿ ತಿನ್ನಬೇಕು. ಚೆನ್ನಾಗಿ ತಿನ್ಬೇಕಣಮ್ಮ. ತಿನ್ಕೊಂಡು ಚೆನ್ನಾಗಿರ್ಬೇಕು. ಯಪ್ಪ ಮುಷ್ಣಿ ನೋಡ್ತಾ ಎತ್ಲಾಕ್ಸ್ ಆಗೈತಿ. ದೊಡ್ಡಮ್ಮನ ಮಗಳು ಮೋಹಿನಿದು. ಅಯ್ಯೋ 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 ಮುಷ್ಣಿ ನೋಡಮ್ಮ. ನಮ್ಮ ಥರ ಯಾರು ತಿನ್ನಲ್ಲ ಡ್ಯಾಡಿ ಬೇಕ್ರಿ ತಿಂಡಿಗಳನ್ನೆಲ್ಲನ. ಅಯ್ಯೋ ನಾವು ಒಂದೊಂದ್ಸತಿ ಬೇಕ್ರಿ ತಿಂಡಿಗಳು ತಗೊಂಬಂದ್ರೆ ಒಂದು ಸಾವಿರ ಗಟ್ಟಲೆ ತರ್ತೀವಲ್ಲ ಡ್ಯಾಡಿ. ಎಷ್ಟು ನಮ್ಮ ಮನೇಲಂತೂ ಎಷ್ಟಿದ್ರು ಸಾಲದಪ್ಪ. ಡ್ಯಾಡಿ ಅರ್ಧ ಲೀಟ್ರ್ ಮೊಸರು ಅರ್ಧ ಲೀಟ್ರ್ ಹಾಲು ತಗೊಂಬಂದ್ರೆ? ತಗೊಂಬಂದಿದ್ದೀನಿ ಕಣಮ್ಮ. ಹಾಲೇ ತಗೊಂಬಂದಿದ್ದೀನಿ. ಮಜ್ಜಿಗೆನೂ ತಗೊಂಬಂದಿದ್ದೀನಿ. ಇವತ್ತೊಂದು 1 ಲೀಟ್ರ್ ಮಜ್ಜಿಗೆನೂ ತಗೊಂಬಂದಿದ್ದೀನಿ. ಪ್ಯಾಕೆಟ್ ಮಾಡೋದು ಏನು ಅಂತೇಳಿ ಎಲ್ಲ ಸುಮ್ಮನೆ ಮೊಸರು ಎಲ್ಲ ಇದು ಮಾಡೋದೇನು ಅಂತ ಮಜ್ಜಿಗೆನೂ ತಗೊಂಬಂದಿದ್ದೀನಿ ಹೇಳು. ನೀನು ಮಜ್ಜಿಗೆ ಅಂತಂದರೆ ಇಷ್ಟ ಅಲ್ಲ, ಮಜ್ಜಿಗೆ ಕುಡಿಬೇಕು ಅಂತೇಳಿ ಎಲ್ಲ ತಗೊಂಬಂದಿದ್ದೀನಿ. ಅಮ್ಮಣಿ ಯಾಕ ಮೇಲ್ ಕೂತ್ಕೊಂಡಿದ್ಯಾ? ಏನಿಲ್ಲ ಚಡಮಂಟಿ, ಸುಮ್ಮನೆ ಬೇಜಾರಾಗದ ಇಲ್ಲಿ ಕೂತ್ಕೊಂಡೆ. ಇನ್ನೇನು ಮಾಡೋದು, ಬೇಜಾರ ಮನೆ ತೆಗೆ ಎಷ್ಟೋ ಅಂತ ಕೂತ್ಕೊಂಬನ, ಎಷ್ಟೋ ತಮ್ಮ ಮನ್ಕವನ. ನೀವು ಎಲ್ಲ ಹೊಲ್ದತ್ರ ಹೋಗ್ತೀರಾ. ಪಾಪ ಗಗನನು ಪಾಪನ ಮಲಸ್ಕೊಂಡು ಸುಮ್ಮನೆ ಮಲಕೆ ಅಂತಾಳೆ. ಅವಳು ರಾತ್ರಿ ಟೈಮ್ ಒಂದೊಂದ್ಸತಿ ನಿದ್ದೆ ಇರಲ್ಲ, ಅವಳು ಮಲಕೆ ಬಿಡ್ತಾಳೆ. ಯಾರೂ ಇರಲ್ಲ, ಬೇಜಾರಾಗುತ್ತಿಲ್ಲಿ. ಅದಕ್ಕೇನೆ ನಾನು ಏನು ಕೆಲಸ ಮಾಡೋಣ ಅಂತ ನಿಮ್ಮ ಹೊಲ್ದಕ್ಕೆ ಬರೋಣ ಅಂತೇಳಿ ನೋಡ್ತಿದ್ದೆ. ನಾನು ಹೂವು ಬಿಡ್ಸೋಕ್ಕೆ ರಾತ್ರಿನೇ ಎಲ್ಲನ ಅಡುಗೆ ಗಿಡಿಗೆ ಮಾಡಿಕ್ಬಿಟ್ಟು ಹೂವು ಬಿಡ್ಸೋಕೆ ಬರೋಣ ಅಂತೇಳಿ ನೋಡ್ತಾ ಇದ್ದೆ. ತರಕಾರಿ ಇದು ಎಲ್ಲ ಬಿಡ್ಸೋಕು, ಉಸಿರುಗಾಯಿ ಟೊಮಾಟೊ ಬದನೆಕಾಯಿ ಎಲ್ಲ ಬಿಡ್ಸೋಕೆ ಹೆಂಗೋ ಕೆಲಸ ಸಿಕ್ಕಂಗೆ ಆಗುತ್ತೆ ನನಗೂ ಒಂದು. ಅದಕ್ಕೆ ಬರೋಣ ಅಂತ. ಏನು ತಿಂಡಿ ಮಾಡೈತಪ್ಪಾಜಿ ಮಮ್ಮಿ ಇವತ್ತು? ಏನು ಮಾಡೈತಪ್ಪ, ನಾನು ಟೊಮೊಟೊ ಬಾತ್ ಮಾಡು ಅಂತ ಹೇಳಿದ್ದೆ. ನನಗೆ ಬಿರಿಯಾನಿ ಥರ ಇರ್ಬೇಕು ನೋಡಿ ಟೊಮೊಟೊ ಬಾತ್ ಮಾಡಿದ್ರೆ ನೀನು ಅಂತ ಹೇಳಿದ್ದೀನಿ. ಚೆನ್ನಾಗಿ ಮಾಡ್ತಾಳೆ ಬಾ ನಿಮ್ಮ ಅಮ್ಮ. ನಾನು ಹೇಳ್ದಂಗೆ ಮಾಡ್ತಾಳೆ. ಯಾವ್ದ್ರಕೊಬಿಡ್ತಾಳೆ. ನನಗೆ ತಿಂಡಿ ಇರ್ಬೇಕಮ್ಮ. ಬೆಳಗ್ಗೆ ಟೈಮು ಒಂದೊಂದು ಟೈಮ್ ತಿಂಡಿ ಕೇಳ್ತೀನಿ, ಒಂದೊಂದು ಟೈಮ್ ಮುದ್ದೆ ಬೇಕು ನನಗೆ. ಒಂದು ಟೈಮ್ ಆದರೆ ಮುದ್ದೆ ಇರಬೇಕು. ರಾತ್ರಿ ಟೈಮ್ ಏನಾದ್ರು ತಿಂಡಿ ತಿಂದಿದ್ದೀನಿ, ಬೆಳಗ್ಗೆ ಟೈಮ್ ಮುದ್ದೆ ಇರಬೇಕು. ಇವತ್ತು ಅದಕ್ಕೆ ಯಾಕೋ ತಿಂಡಿ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ತಿಂಡಿ ಮಾಡು ಅಂತ ಹೇಳಿದ್ದೀನಿ. ಇನ್ಮೇಲೆ ನಾನು ಎಲ್ಲ ತಿಂಡಿ ತಿನ್ನೋದು ಕಲಿಬೇಕು. ಮುದ್ದೆ ಊಟ ಮಾಡಬಾರ್ದು ಬೆಳಗ್ಗೆ ಟೈಮು. ಡ್ಯಾಡಿ, ಬೆಳಗ್ಗೆ ಟೈಮ್ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಈ ರೀತಿ ಸ್ಪೆಷಲಾಗಿ ಮಾಡ್ತಾ ಇರ್ಬೇಕೇನಾದ್ರೂ. ಬೆಳಗ್ಗೆ ಟೈಮ್ ನೀವು ಮುದ್ದೆ ತಿನ್ಬಿಡಿ ಬಿಡಿ. ಸಂಜೆ ಮುದ್ದೆ ತಿನ್ನಿ, ಇಲ್ಲ ಮಧ್ಯಾಹ್ನ ಮುದ್ದೆ ಮಾಡಿಸ್ಕೊಳ್ಳಿ. ಬಿಸಿ ಬಿಸಿದ್ ತಿನ್ಬೇಕು, ಬಿಸಿ ಬಿಸಿದ್ ಊಟ ಮಾಡಬೇಕು ಯಾವತ್ತೂ ನಾವು. ಜೀವಿತ ಆಡ್ದಂಗೆ ಆಡ್ತಾ ಇದ್ದಾಳಲ್ಲಿ ಇವಳು ಋತಮ್ಮ. ಸೇಮ್ ಹಂಗೇನೆ, ಸೇಮ್ ಆ ಜೀವಿತನೂ ಆ ಜೀವನ ಹೆಂಗೆ ಆಡಾರ ಹಂಗೇನೆ. ಅವರು ಬುದ್ಧಿ ಕಲ್ತ್ಕೊಂಡಿಲ್ಲ ಹಂಗೆ. ಇವು ಹೊಸ್ದಾಗಿ ಇವು ಹಂಗೆ ಆಡ್ತಾವೆ. ಅಂದರೆ ರಪ್ಪ ಹೆಂಗೆ ಮಾಡ್ತಿರ್ಲಿಲ್ಲ ಕಣ ಜೀವಿತ. ರಪ್ಪಯ್ಯ ಅಣ್ಣ ಯಾವತ್ತು ಹಂಗೆ ಮಾಡ್ತಿರ್ಲಿಲ್ಲ. ಇವನು ಹುಡುಗರ ಜೊತೆ ಸೇರ್ಕೊಂಡು ಗಿಡ್ಡಮ್ಮನ ಜೊತೆ ಸೇರ್ಕೊಂಡು ಇವನು ಇದ್ದಿದ್ದೆ ಯಪ್ಪ. ಗಿಡ್ಡಮ್ಮನ ಬಿಲ್ಡಪ್ ಕಣಪ್ಪ ಈ ಕುಮಾರಪ್ಪಂದು. ಅಯ್ಯೋ ಬೋಲ್ ಬಿಲ್ಡಪ್. ನೋಡಿ 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 ಸಾಕಾಗುತ್ತೆ ಕಣಿರುತ್ತಮ್ಮ. ಯಾರು ನೋಡ್ತಿ ಯಾರನ್ನ ಬಿಡ್ತಿ ಅಮ್ಮಂಗಾಗುತ್ತೆ. ನೋಡಿ 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 ಸಾಕಾಗುತ್ತೆ. ಸರಿ ಆಯ್ತು ನೋಡಿ ಚೊಡಮಂಟಿ. ಗುಂಡ ಇದ್ದಾನೇನೋ ಕೇಳ್ತೀನಿ. ಅಲ್ಲಿ ಕೂತ್ಕೊಂಡವನೆ ಬರ್ತೀನಿ ಕಣಪ್ಪ ನಾನು ಅಂತ ಹೇಳ್ತೀನಿ. ನೈಸ್ತೀನಿ ಮನೆಯಾಗಿದ್ದು ನೀನು ಇವಾಗ ಕುರಿ ಮಾಡಕ್ಕೆ ಬಂದರೆ ಯಾರನ್ನ ಏನಂತ ರುತಮ್ಮ. ಬಿಸಿಲು ಮಾಡೋಕ್ಕಾಗುತ್ತಾ ಇಲ್ಲಮ್ಮ ನಿನ್ನ ಕೈಲಿ? ಮಾಡ್ತೀನಿ, ನನಗೇನು. ನಮಗೂ ದುಡ್ಕೊಂಡು ತಿನ್ಬೇಕು ಅನ್ನೋದೈತೆ ಚೊಡಮಂಟಿ. ನಮಗೂ ಏನಾನ ಒಂದು ಕೆಲಸ ಮಾಡಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾರು ಕೊಡಲ್ಲ. ನಾವು ಏನಾನ ಒಂದು ಕೆಲಸ ಮಾಡಬೇಕು ಅನ್ನೋದು ನಮಗೂ ಮನಸ್ಸಿನಾಗ ಐತೆ. ಮಾಡ್ಬೇಕು ಅನ್ನೋದೈತೆ ಬಿಡು ಚೌಡಾಂಟಿ, ಮಾಡ್ತೀನಿ. ಆಯ್ತು ಬರಮ್. ಗುಂಡಪ್ಪ ಇದ್ದಾನೆ ಹಂಗ ನದಿಲಿ ಏನಮ್ಮ ತಂದೋಣ. ಯಪ್ಪ ನಿದ್ಲಿಂಗಣ್ಣರು ಒಂದು ಅಡಿಕೆ ಗಿಡಕ್ಕೆ ನೀರು ಬಿಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಮಳೆ ಬರ್ಬೋದೇನೋ ಇದೊಂದು ತಡಿ ನೀರು ಬಿಡಪ್ಪ. ಇದೊಂದು ಸತಿ ನೀರು ಬಿಟ್ಟರೆ ಹೆಂಗೋ ಇನ್ನೊಂದು ವಾರ ಹಂಗೆ ತಡ್ಕೊಂತವೆ ಗಿಡಗಳು. ಒಂದಿವ್ಸ ನೀರು ಹೊಡಿಯಪ್ಪ ಅಡಿಕೆ ಗಿಡಕ್ಕೆ ಕೆಮ್ತಾ ಇದ್ದಾರೆ. ಅದಕ್ಕೆ ಹೆಂಗೆ ಮಾಡೋಣಪ್ಪ? ಬಿಡಪ್ಪ ಅತ್ಲಾಗ ಒಂದು ರಾತ್ರಿ ನೆಂದು ಹೋಗ್ತಾವೆ. ನಮ್ಮವೇ ನೀರು ಪೋರ್ಸಾಗ ಆಪಟ್ಟಿ ಬೀಳ್ತವೆ. ಅವರವಿನ ನ್ಯೂಸ್ ಗಿಡ ಒಂದು 300 ಅಡಿಕೆ ಗಿಡ ಇದ್ದಾವೆ. ಬಿಡಪ್ಪ ಅತ್ತ. ಏನಪ್ಪ ಇಕ್ಕ್ಯವ್ರೆ ಅವರು ಏನೋ ನಾವು ಒಂದಿಟ್ಟು ತಾಟ ಕಟ್ಟ ನಮ್ದು ಒಂದು 300 ಅಡಿಕೆ ಗಿಡ ಇಕ್ಕ್ಯವ್ರು. ಬಿಡಪ್ಪ ಒಂದು ರಾತ್ರಿಗೆ ನೆಂದು ಹೋಗ್ತಾವೆ. ರಾತ್ರಿ ತಿರಿ ಕೇಳ್ರಿ ಅಂತ ಹೇಳ್ಬಾ. ತಿರಿ ಕೆಮ್ತಾರೆ ಒಂದು ರಾತ್ರಿ ನೆಂದು ಹೋಗ್ತವೆ. ನೋಡಪ್ಪ
ಎಲ್ಲ ನೀರು ಕಡಿಮೆ ಆಗ್ಯಾವೆ ಅಂತಾರೆ. ನಮ್ಮ ಮಾತ್ರ ದೇವರು ಏನು ನಮ್ಗೆ ಅದೃಷ್ಟ ಕೊಟ್ಟವನೆ. ಹಾಂ, ನಮ್ಮ 3 ಬೋರ್ ಇದ್ರೆ 3 ಬೋರ್ನಾಗೂ ನೀರು ಕಿತ್ತರ್ಕೊಂಡು ಬರ್ತಾವಲ್ಲ. ಒಬ್ರು ಬಿಟ್ರೆ ಎಲ್ಲರೂ ಕೇಳ್ತಾರೆ ಅಂತ ನಾನು ಅಲ್ಲಿ ಸುತ್ತಮುತ್ತ ಇರಾರು. ಪಾಪ ಆತ ಬಿಟ್ರು ಬಿಡಾನೆ. ಈಗ ನಮಗೂ ಏನೋ ಒಳ್ಳೇದು ಮಾಡ್ತಾರೆ ಮೇಲೆ ನಾವೇನೋ ಈಗ ತಿಪ್ಪಣ್ಣ ಇವರು ಕರಿತಿಪ್ಪಣ್ಣರು ಅವರು ಕೇಳಿರು, ಅವ್ರಿಗೂ ಬಿಡಾನ, ಅವ್ರಿಗೂ ಒಂದದ ಅವ್ರಿಗೂ ಬಿಡು. ಅವರು ಒಂದಿನ ಇಕ್ಕೆಂಬ್ಲಿ ಇವರು ಒಂದಿನ ಇಕ್ಕೆಂಬ್ಲಿ ಎಲ್ಲ ಅನುಸರಿಸ್ಕೊಂಡು ಇಕ್ಕೆಂಬ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ಇಂಥ ಮಳೆಯಾಗಿ ಏನು ಮಾಡೋದಪ್ಪ. ಎಲ್ಲ ಒಣಗೋಗ್ತವೆ, ಮಳೆ ಬಂದಿಲ್ಲ ಏನಿಲ್ಲ, ಅಡಕೆ ಹಿಡ್ದವು ಎಲ್ಲ ಗರಿ ಎಲ್ಲನ ಒಟ್ಟು ರೀತಿ ಕಣಪ್ಪ. ನೋಡಿರಿ ಗರಿ ಎಲ್ಲ ಆಲೆ ಒಣಗ್ದಂಗೆ ಆಗ್ಬಿಟ್ಟವೆ, ಒಟ್ಟು ರೀತಿ ಕಣಪ್ಪ. ಹ್ಞೂನಪ್ಪ, ಅದಕ್ಕೆ ಅತ್ತ ನಿದ್ಲಿಗಣಿಗೆ ಹೇಳ್ತೀನಿ, ರಾತ್ರಿಗೆ ತಿರ್ಕೊಳ್ಳೋಣ ಕರೆಂಟ್ ಬರುತ್ತೆ ಅಂತೇಳಿ ನಿದ್ಲಿಗಣಿಗೆ ಹೇಳ್ಬೋತೀನಿ. ಇನ್ನೇನು ಮಾಡೋದು ಪಾಪ, ತಿರ್ಕೊಂಬ್ಲೇಳಿ ಇನ್ನೇನು ಮಾಡೋದಲ್ವೇನಪ್ಪ. ದೇವ್ರೇನೋ ನಮಗೀಗ ಕೊಟ್ಟೆವನೆ, ನಾವು ಅದನ್ನ ಇದು ಮಾಡೋಕೆ ಹೋಗ್ಬಾರ್ದು. ಏನೋ ಈಗ ನಮಗೆ ಹೆಚ್ಚಾಗ್ತವೆ, ನಮಗೇನು 2 ಬೋರ್ನಾಗಳವೆ ಸಾಕು ನೀರು, ಇನ್ನೊಂದು ಬೋರ್ನಾಗಳವು ಏನು ನಮಗೇನು ಬೇಕು, ಒಟ್ಟಿನಲ್ಲಿ ಯೋಸ್ ನೀರಿದ್ರು ಏನು ಬೇಕಾಗಲ್ಲ ಅಂಬೋದೇನಿಲ್ಲ. ಹೆಂಗೋ ಈಕೆಂಬ್ಲಿ ಬಿಡು, ಅವರು ಒಂದದ. ಏನೋ ಮಾತಾಡ್ತಾ ಇದ್ದಾರೆ ಗುಂಡನೂ ಬಸಣ್ಣ ಮಾಮ, ಏನೋ ಮಾತಾಡ್ತಾ ಇದ್ದಾರೆ. ಈಗಳಮ್ಮ ನೀರಾಲಿ ಎಲ್ಲ ಕಮ್ಮಿಯಾಗೆ, ಮಳೆ ಬೇರೆ ಯಾಕೆ ಬರ್ಲಿಲ್ವಲ್ಲ, ಯಾಕೆ ಬರಗಾಲ ಬಂದಂಗೆ ಆಗ್ಬಿಡ್ತು. ಅದಕ್ಕೇನೆ ಇವರು ನಿಲ್ಲಿಂಗಪ್ಪರು ಅವರು ಇವರು ಎಲ್ಲ ಕೇಳ್ತಾರೆ ನೀರು ಹೊಡಿಯಪ್ಪ ಗುಂಡಪ್ಪ ಅಂತ. ಅದಕ್ಕೇನೋ ಒಂದು 300 ಅಡಿಕೆ ಗಿಡ ಇದ್ದಾವೆ ನಿಲ್ಲಿಂಗಪ್ಪ ನಾವು. ಅದಕ್ಕೆ ಅತ್ತ ಒಂದು 300 ಅಡಿಕೆ ಗಿಡಕ್ಕೆ ನೀಣ ಬಿಡೋ ಬಸಣಯ್ಯ ಅಂತ ಕೇಳ್ತು. ಗುಂಡಪ್ಪನು ಕೇಳೈತಿ, ಅದಕ್ಕೆ ಅತ್ತ ಹೊಡ್ಕೊಂಬ್ಲಿ ಬಿಡಪ್ಪ ಇವತ್ತು ರಾತ್ರಿಗೆ ಅಂತೇಳಿ ಹೇಳ್ತಾ ಇದ್ದೀನಿ. ಬಿಡಮ್ಮ ತರ್ವತ್ತ ಮಾಡ್ಕೊಂಡ್ರೆ ಹೊಡ್ಕೊಂಬ್ಲಿ. ಬಿಡಪ್ಪ, ಒಣಕಂಬ್ಲೇಳು ಒಂದಿನ ಬಿಡ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆಲೆ ಪಾಪ ಒಣಗ್ದಂಗೆ ಆಗ್ತದೆ. ಈಗ ಋತಮ್ಮ ಅವರು ಬೋರ್ ಹಾಕ್ಸಿರು, 1 ಇಂಚ್ ನೀರು ಬಿದ್ವು, ಒಂದೂವರೆ ಇಂಚ್ ನೀರು ಬಿದ್ವು. ಬಿಡು ಡ್ರಿಪ್ ಮಾಡಿ ಇಕ್ಕೊಬಿಡೋಣ, ನೀರೇನು 1.5 ಇಂಚ್ ಬೋತಾವೆ, ಅಡಿಕೆ ಗಿಡಕ್ಕೆ ನೆನಿತಾವೆ, ಡ್ರಿಪ್ ಮಾಡಿರಿ ಅಂತ ಇಕ್ಕೊಬಿಟ್ರು. ಇಂಥ ಬರಗಾಲದಾಗ ಮಳೆ ಬರ್ದಿಲ್ದಾಗ ಅವೇ ಟುಸ್ಸಂತ ನೀರು. ಈಗ ಯಾವತ್ತೂ 2.5 ಇಂಚ್ ನೀರು ಬಿದ್ದರೆ ಮಾತ್ರ ಅಡಿಕೆ ಗಿಡ ಇಕ್ಬೇಕು ಋತುವಾಕ. 2 ಇಂಚು ಸಂತೃಪ್ತಿಯಾಗಿ ನೀರು ಹಾಕ್ಬೇಕು. ಹಂಗಮಾಗಿದ್ರೆ ಮಾತ್ರ ನಾವೇನೋ ಬೆಳೆ ಬೆಳಿಬೇಕು. 1-1.5 ಇಂಚ್ ನೀರು ನೆಚ್ಕೊಂಡು ನಾವು ಆ ನಿದ್ಲಿಂಗಣ ಹೆಂಗೆ 1.5 ಇಂಚ್ ನೀರು ಬಿದ್ವು, ಅವು ಅವಾಗ ಆಲೆ ಗ್ಯಾಪ್ ಹೊಡೆಯೋ. ನಾನು ಅವಾಗಲೇ ಹಂಗೆ ಅಂದ್ಕೊಂಡೆ, ವ್ಯವಸ್ಥೆ ಬತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಹಂಗೆ ಆಯ್ತು ನೋಡೋದು. ಹಿಂಗೆ ಬೇಸಿಗೆಗೆ ಅವೇ ಬರೋಲ್ಲ, ಮಳೆಗಾಲದಾಗ ಬರ್ತವೆ, ಆಮೇಲೆ ಅವು ಬರೋಲ್ಲ ಕಣಮ್ಮ. ಏನು ಮಾಡೋದು, ಮಳೆನೇ ಬರಂಗಿಲ್ಲಪ್ಪ, ಏನು ಮಾಡೋದು. ಅದಕ್ಕೆ ಅತ್ತ ನಾನು ಮನೆ ತಕ್ಕ ಕುಕ್ಕಣಿ ಇನ್ನೇನು ಮಾಡೋಣ, ನಿಮ್ಮ ಹೊಲ್ದಕ್ಕೆ ಕೂಲಿ ಬರೋಣ ಅಂತ ಇದೀನಿ ಬಸಣ್ಣ ಮಾಮ. ದಿನ ತರಕಾರಿ ಬಿಡ್ಸಾಕ, ತರಕಾರಿ ಅದು ತರಕು ನೀವು ತರಕಾರಿ ಅದು ಬಿಡ್ಸಕ್ಕೆ ಹೋಗ್ತಿರಲ್ಲ, ಸೊಪ್ಪು ಟೊಮೊಟೊ ಮೊಸರುಗಾಯಿ ಬದನೆಕಾಯಿ ಎಲ್ಲ ಬಿಡ್ಸಕ್ಕೆ ಹೋಗ್ತಿರಲ್ಲ, ದಿನ ಬರೋಣ ಅಂತ. ದಿನ ಬರ್ತೀನಿ. ಇನ್ನೇನು ಮಾಡೋಣ, ಎಷ್ಟು ಹೊತ್ತು ಕೂಕಮ್ಮನ, ಎಷ್ಟು ಹೊತ್ತು ಮನೆಗೆ ಮನ ಬೇಜಾರು ಕುಕ್ಕೊಂಡು ಸಾಕಾಗುತ್ತೆ. ತನ್ವಿ ಬೇರೆ ಕೆಲ್ಸಕ್ಕೆ ಹೋಗ್ತಾಳ, ಅದಕ್ಕೆ ಅತ್ತಾಗೆ ನಾನು ನಿಮ್ಮ ಹೊಲ್ದಾಗ ಕೂಲಿ ಬರೋಣ ಅಂತ. 7 ಋತುವಾಕ ನೀನೇ ನೀನು ಎಲ್ಲಿ ಬತ್ತಿರುತ್ತಕ್ಕ, ನಿನ್ಗೆ ಒಟ್ಟು ಅಭ್ಯಾಸ ಇಲ್ಲ. ಏನು ಬೇಡ ಸುಮ್ಕಿರ ಮೃತ ಮತ್ತ ಸುಮ್ಮಂತಾಗಿರು. ಈಸ್ತಿನ ಓದಿಲ್ಲ ಇವಾಗ ಯಾಕ ಮತ್ತ ಸುಮ್ಮನೆ ಒಟ್ಟು ಯಾಕೆ ತಲೆ ಕೆಡ್ಸ್ಯಂತಿ. ಬಿಡು ಬಸಣ್ಣ ಮಾಮ, ದುಡ್ಕೊಂಡು ತಿಂಬಾಕೇನು ಯಾರೇನು ಅಂತಾರೆ ಬಸಣ್ಣ ಮಾಮ. ಅಲ್ಲ, ದುಡ್ಕೊಂಡು ತಿಂಬಾಕೆ ಯಾರೇನೋ ನಂಬ್ತಾರ, ಯಾರೇನು ನಂಬಲ್ಲ. ನಾನು ಏನು ಮಾಡಂಗಿದ್ದೀನಿ, ದುಡಿತೀನಿ ಕಷ್ಟಪಟ್ಟು. ದುಡ್ಕೊಂಡು ತಿನ್ನಕ್ಕೆ ಯಾರು ಏನೋ ಮಾತಾಡಲ್ಲ, ನಾವು ಕಷ್ಟಪಟ್ಟು ಮಾಡಬೇಕು. ಕೂತ್ಕೊಂಡು ಸುಮ್ಮನೆ ಏನು ಮಾಡೋದು, ಬೇಜಾರು. ಸುಮ್ಮನೆ ಇಲ್ಲದ್ದೆಲ್ಲ ಮನಸ್ಸಿನಾಗ ಇಲ್ಲದ್ದೆಲ್ಲ ಬರುತ್ತೆ. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ಕೂತ್ಕೊಂಡು ಒಬ್ಬರೇ ಇದ್ದಷ್ಟು ಇಲ್ಲದ್ದೆಲ್ಲ ತಲೆಯಾಗೆ ಅದು ಇದು ಚಿಂತೆ ಕಾಡ್ತಾ ಇರುತ್ತೆ. ಅದಕ್ಕೇನಾದರೂ ಕೆಲಸ ಮಾಡ್ತಾ ಇದ್ರೆ ಅದು ಮನಸ್ಸಿಂದ ಹೋಗುತ್ತಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತು ಗುಂಡವ್ರೆ ನನ್ನ ಕರ್ಕೊಂಡೋಗಿ ಕೆಲ್ಸಕ್ಕೆ ಇನ್ನೇನು ಮಾಡೋದು. ಗುಂಡಪ್ಪ ಕರ್ಕೊಂಡು ಹೋಗಪ್ಪ. ಬೆಳಗ್ಗೆ ಟೈಮ್ ಹೂವು ಬಿಡ್ಸೋಕ್ಕೂ ಬರ್ತೀನಿ. ಸೇವಂತಿಗೆ ಹೂವು, ಮಲ್ಲೆ ಹೂವು, ಕನಕಾಂಬ್ರ ಹೂವು ಎಲ್ಲ ಆಗೋವರೆಗೂ ಇದ್ದು ಬರ್ತೀನಿ. ಬೆಳಗ್ಗೆ ಬಂದಿದ್ದು ಅಲ್ಲೇ ಇಟ್ಕೊಂಡು ಬರ್ತೀನಿ. ನೀನು ಅವಳು ತನ್ವಿ ಏನಾರ ಸ್ವಲ್ಪ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ತಾಳೆ ಕೆಲಸಕ್ಕೆ. ರಾತ್ರಿನೇ ಸಾಂಬಾರು ಏನಾದರೂ ಮಾಡಿಕ್ತೀನಿ, ಇಲ್ಲ ಸಾಂಬಾರು ಮಾಡಿಕ್ತೀನಿ. ಸಾಯಂಕಾಲ ಟೈಮ್ ಇರುತ್ತೆ, ಕೆಲಸದಿಂದ ಬಂದು ಸ್ವಲ್ಪ ಸುಧಾರಿಸ್ಕೊಂಡು ಸ್ವಲ್ಪ ಅನ್ನ ಮುದ್ದೆ ಮಾಡ್ಕೊಂಬಂದಿರ ಅವರಿಬ್ಬರಿಗೆ ಏನು ಅಡುಗೆ ಮಾಡ್ಕೊಂಬಂದಿನಿ, ತಿಂಡಿ ಮಾಡ್ಕೊಂಡು ಹೋಗಮ್ಮ ನಿನ್ನ ಕೆಲಸಕ್ಕೆ ಅಂತಂದ್ರೆ ಹೋಗ್ತಾಳೆ ಅವಳು. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೇನೆ, ನಿಮ್ಮ ಹೊಲ್ದಕ್ಕೆ ಬಂದು ಹೂವು ಬಿಡಿಸೋದಕ್ಕೂ ಅದಕ್ಕೂ ಚೌಡಮಂಟಿ ಹೋಗುತ್ತಲ್ಲ, ಚೌಡಮಂಟಿ ಜೊತೆಗೆ ಬರ್ತೀನಿ. ಸರಿ ಆಯ್ತು ನೋಡಮ್ಮ, ನಿನ್ನಿಷ್ಟ. ಹೆಂಗ ಬರ್ತೀನಿ ಅಂತೀಯ, ಹೆಂಗ ಮಾಡೋದಾದ್ರೆ ಮಾಡೋಣ, ಬಂದು ನೋಡಮ್ಮ ನಿನ್ಗೆ ಹೆಂಗೆ ಅನ್ಸುತ್ತೆ ಏನು ಎತ್ತ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಏನು ಮಾಡೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡು ನನಗೂ ಬೇಜಾರು. ಅದಕ್ಕೇ ನಾನು ಗುಂಡರ ಹೊಲ್ದಕ್ಕೆ ಕೂಲಿ ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ಇವಾಗೆಲ್ಲ ಜನ ಆಡ್ಕೊಂಬರೆಲ್ಲ ಏನು ಯಾರು ಬಂದು ಕೊಡಲ್ಲ. ಅಯ್ಯೋ ಗಂಡ ಗೌರ್ಮೆಂಟ್ ಕೆಲಸ, ಎಲ್ಲೂ ಹೋಗ್ತಿರ್ಲಿಲ್ಲ ಋತು, ಹಂಗಿದ್ಲು, ಇವಾಗ ನೋಡು ಕೆಲ್ಸಕ್ಕೆ ಹೋಗ್ತಾಳೆ ಅಂತ. ಈಗ ಕೂತ್ಕೊಂಡಷ್ಟು ನನಗೆ ಬರೀ ಅದೇ ಯೋಚನೆ ಬರುತ್ತೆ. ಪ್ರವಿಯರ್ ಮಾಡಿರೋ ಅಂಥ ಕೆಲಸ ನನಗೆ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ.
ಅವಳ ಕರೀನನ್ ಬಗ್ಗೆ ನೆನಪಾಗುತ್ತೆ. ಬರೀ ಅದೇ ಯೋಚನೆ ಬರ್ತಾ ಇರುತ್ತೆ. ಅದಕ್ಕೆ ಅದನ್ನೆಲ್ಲ ಮರ್ತುಬಿಟ್ಟು ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಏನು ನಮ್ಮ ತಲೆಗೆ ಬರಲ್ವಲ್ಲ, ಏನು ಚಿಂತೆ ಬರೋದಿಲ್ಲ, ಏನೋ ಯೋಚನೆ ಬರೋದಿಲ್ಲ, ಅದೆಲ್ಲ ಮನಸ್ಸಿಂದ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನ ನಾನು ಸುಮ್ಮನೆ ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ತರಕಾರಿ ಬಿಡಿಸೋದೆಲ್ಲ ಇರುತ್ತೆ. ತರಕಾರಿ ಬಿಡಿಸೋದಕ್ಕೂ ಅಂತ ಕೆಲಸಕ್ಕೆಲ್ಲ ಮಾಡ್ಬೋದು, ಅದೇನು ಯಾರೇ ಆಗಲಿ. ಅಂದರೆ ಬಿಸಿಲಿಗೆ ಸ್ವಲ್ಪ ನಾನು ಯಾವತ್ತೂ ಹೋಗಿಲ್ವಲ್ಲ, ಸ್ವಲ್ಪ ಇದಾಗ್ಬೋದು, ಒಂದಿನ 2 ದಿನ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಆಮೇಲೆ 3ನೇ ದಿನ ತಾನಾಗಿ ಅದು ಸರಿ ಹೋಗುತ್ತೆ. ಮಾಡ್ತಾ ಇದ್ರೆ ಯಾವ ಕೆಲಸನೂ ಕಷ್ಟ ಆಗೋದಿಲ್ಲ. ಮಾಡಬೇಕು ಅನ್ನೋ ಮನಸ್ಸಿಂದನ ಇಂಟ್ರೆಸ್ಟಿಂದ ಯಾವ ಕೆಲಸನೇ ಆಗಲಿ ಮಾಡಿದ್ರೆ ಕಷ್ಟ ಆಗಲ್ಲ. ನಮಗೆ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಫಸ್ಟ್, ಯಾವ ಕೆಲಸದಲ್ಲೇ ಆಗಿರ್ಬೋದು. ಇದನ್ನೊಂದು ಚೆನ್ನಾಗಿ ನಾವು ತಲೆಯಲ್ಲಿ ಇಟ್ಕೊಬಿಟ್ರೆ ಮಾಡ್ತಾ ಹೋಗ್ಬೋದು. ಯಾವ ಕೆಲಸನಾಗಲಿ 1 ದಿನ 2 ದಿನ ಕಷ್ಟ ಅನಿಸುತ್ತೆ, 3ನೇ ದಿನ ಖಂಡಿತ ಈಸಿ ಆಗುತ್ತೆ, ಮಾಡಬೇಕಷ್ಟೇ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.